ಯುದ್ಧ 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 ಭಾರತಕ್ಕೆ ಭಾರಿ ಎಫೆಕ್ಟ್ ತಟ್ಟಿದೆ. ಅಡುಗೆ ಎಣ್ಣೆ ದರ ಏರಿಕೆ ಆದರೆ ತರಕಾರಿ ಬೆಲೆ ಇಳಿಕೆ ಆಗಿಬಿಟ್ಟಿದೆ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧದ ಪರಿಣಾಮ ಒಂದೊಂದಾಗಿ ಗೊತ್ತಾಗ್ತಾ ಇದೆ. ಅಡುಗೆ ಎಣ್ಣೆ ದರ ಏರಿಕೆ ಆಗಿದೆ, ಇತ್ತ ತರಕಾರಿ ಬೆಲೆ ಇಳಿಕೆ ಆಗಿಬಿಟ್ಟಿದೆ. ವಿದೇಶಗಳಿಗೆ ರಫ್ತಾಗದ ಹಿನ್ನೆಲೆಯಲ್ಲಿ ತರಕಾರಿ ದರ ಕುಸಿತ ಆಗಿದೆ. ಕೆಜಿ ನುಗ್ಗೆಕಾಯಿ ಬೆಲೆ ಬರೋಬ್ಬರಿ 60 ರೂಪಾಯಿಗೆ ಇಳಿಕೆ ಆಗಿದೆ. ವಿದೇಶದಿಂದ ಆಮದಾಗುವಂಥ ಎಣ್ಣೆ ದರ ದಿಢೀರ್ ಹೆಚ್ಚಳ ಆಗಿದೆ. ಹರ್ಮುಜ್ ಜಲಸಂಧಿ ಸಂದಿಗ್ಧತೆ ಆಗಿದೆ. ಆಮದು ತೊಂದರೆ ಕೂಡ ಕಂಡು ಬರ್ತಾ ಇದೆ. ಲೀಟರ್ ಎಣ್ಣೆ ಬೆಲೆ 20 ರೂಪಾಯಿ ಹೆಚ್ಚಳ ಆಗಿರುವಂಥದ್ದು ಗಮನಿಸ್ತಾ ಇರ್ಬೋದು. ಒಂದು ಕಡೆಯಲ್ಲಿ ಅಡುಗೆ ಎಣ್ಣೆ ದುಬಾರಿ ಆಗಿದೆ, ಇತ್ತ ತರಕಾರಿಗಳು ಕಮ್ಮಿ ರೇಟ್ಗೆ ಸಿಗ್ತಾ ಇದೆ. ನುಗ್ಗೆಕಾಯಿಗೆ ಸ್ವಲ್ಪ ದಿನಗಳ ಹಿಂದೆ ಅದರ ರೇಟ್ ಗಗನಕ್ಕೆ ತಲುಪಿತ್ತು. ಈಗ ನುಗ್ಗೆಕಾಯಿಗೆ 60 ರೂಪಾಯಿಗೆ ಕೆಜಿಗೆ ಇಳಿಕೆ ಆಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಗಮನಿಸ್ತಾ ಇದ್ವಿ ಒಂದು ಕಡೆಯಲ್ಲಿ ಹೋಟೆಲ್ನವರು ಈಗಾಗಲೇ ಪರ್ಯಾಯ ಮಾರ್ಗವನ್ನು ಕಂಡುಕೊಂಡಿದ್ದಾರೆ ಇಂಡಕ್ಷನ್ ಸ್ಟವ್ ವಿಚಾರಕ್ಕೆ ಸಂಬಂಧಿಸಿದಂತೆ. ಹೋಟೆಲ್ಸ್ ಮಾಲೀಕರ ಸಂಘದವರು ಸರ್ಕಾರಕ್ಕೆ ಏನು ಡಿಮ್ಯಾಂಡನ್ನು ಇಟ್ಟಿದ್ದಾರೆ? ಇತ್ತ ತರಕಾರಿ ಬೆಲೆ ಕಮ್ಮಿ ಆಗಿದೆ, ಅಡುಗೆ ಎಣ್ಣೆ ಸಿಗ್ತಾ ಇಲ್ಲ. ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ ಎಸ್ ಸಂಪತ್, ಏನು ಇರಾನ್ ಮೇಲೆ ಇಸ್ರೇಲ್ ಹಾಗೆ ಅಮೆರಿಕ ಸತತವಾಗಿ 15 ದಿನಗಳಿಗಿಂತಲೂ ಹೆಚ್ಚು ದಿನಗಳ ಕಾಲ ಯುದ್ಧವನ್ನು ಮಾಡ್ತಾ ಇದೆ. ಇದರ ಪರಿಣಾಮ ನಮ್ಮ ಭಾರತದ ಮೇಲೆ ಅತಿ ಹೆಚ್ಚಾಗಿ ಬೀರ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ಇರಾನ್ ಅಥವಾ ಇಸ್ರೇಲಿಂದ ಆಮದಾಗುವಂತಹ ಕೆಲವೊಂದಿಷ್ಟು ವಸ್ತುಗಳು ತೈಲದ ಬೆಲೆ ಏರಿಕೆ ಆದರೆ ನಮ್ಮ ಭಾರತದಿಂದ ರಫ್ತಾಗುವಂತಹ ಎಲ್ಲ ವಸ್ತುಗಳ ದರವೂ ಕೂಡ ಇಳಿಕೆ ಆಗಿರುವಂಥದ್ದು. ಮತ್ತೊಂದು ಭಾಗದಲ್ಲಿ ಪ್ರಮುಖವಾಗಿ ಕಮರ್ಷಿಯಲ್ ಗ್ಯಾಸ್ಗಳು ಕಳೆದ 4-5 ದಿನದಿಂದಲೂ ಕೂಡ ಸರಿಯಾದ ಪ್ರಮಾಣದಲ್ಲಿ ಹೋಟೆಲ್ಗಳಿಗೆ ಸಿಗ್ತಾ ಇಲ್ಲ. ಇದರಿಂದಾಗಿ ಎಲ್ಲರೂ ಕೂಡ ಇವಾಗ ಪರ್ಯಾಯ ಮಾರ್ಗವಾಗಿ ಇಂಡಕ್ಷನ್ ಒಲೆಗಳನ್ನ ಬಳಸ್ತಾ ಇದ್ದಾರೆ. ಅಂದರೆ ಪ್ರಮುಖವಾಗಿ ಎಲೆಕ್ಟ್ರಿಕ್ ಸ್ಟವ್ಗಳನ್ನ ಬಳಸಿ ಈ ಒಂದು ಅಡಿಗೆಯನ್ನು ತಯಾರು ಮಾಡ್ತಾ ಇದ್ದಾರೆ. ಹೀಗಾಗಿ ಎಲೆಕ್ಟ್ರಿಕ್ ಸ್ಟವ್ಗಳನ್ನ ಬಳಸೋದ್ರಿಂದಾಗಿ ಒಂದು ಕಡೆ ವಿದ್ಯುತ್ ಕೂಡ ಹೆಚ್ಚಾಗಿ ಬೇಕಾಗುತ್ತೆ. ಹೀಗಾಗಿ ವಿದ್ಯುತ್ ದರದಲ್ಲಿ ಅಂದರೆ ಪ್ರತಿ ಯೂನಿಟಲ್ಲಿ 2 ರೂಪಾಯಿನ ಕಡಿಮೆ ಮಾಡಿ ಅಂತ ಹೇಳಿ ಅವರು ಸರ್ಕಾರಕ್ಕೆ ಒಂದು ಮನವಿಯನ್ನು ಇಟ್ಟಿದ್ದಾರೆ. ಮತ್ತೊಂದು ಭಾಗದಲ್ಲಿ ಏನು ಅಂತ ಹೇಳಿದ್ರೆ, ಇವಾಗ ಹೋಟೆಲ್ಗಳಲ್ಲಿ ಕೆಲವೊಂದಿಷ್ಟು ಮೆನ್ಯೂವನ್ನು ಕಡಿಮೆ ಮಾಡಿರೋ ಕಾರಣದಿಂದಾಗಿ ತರಕಾರಿಗಳು ಕೂಡ ಹೆಚ್ಚಾಗಿ ಸೇಲ್ ಆಗ್ತಾ ಇಲ್ಲ. ಹೀಗಾಗಿ ತರಕಾರಿ ದರ ಏಕಾಏಕಿ ಕಡಿಮೆ ಆಗ್ತಾ ಇರುವಂಥದ್ದು. ಸದ್ಯ ನಾನು ಇವಾಗ ಯಶವಂತಪುರದ APMC ಇದ್ದೀನಿ. ನೀವು ಇಲ್ಲಿ ಗಮನಿಸ್ತಾ ಇರುವಂತಹ ತರಕಾರಿ ಏನಿದೆ, ಎಲ್ಲ ತರಕಾರಿಯ ದರವೂ ಕೂಡ ಇಳಿಕೆ ಆಗಿರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಹೋಟೆಲ್ಗಳಲ್ಲಿ ಮೆನ್ಯೂವನ್ನು ಕಡಿಮೆ ಮಾಡಿದ್ದಾರೆ. ಗ್ಯಾಸನ್ನು ಅತಿ ಹೆಚ್ಚಾಗಿ ಬಳಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ತರಕಾರಿ ಆಗಿರಬಹುದು, ಸೊಪ್ಪಾಗಿರ್ಬಹುದು, ಇದೆಲ್ಲವನ್ನೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಖರೀದಿಯನ್ನು ಮಾಡ್ತಾ ಇದ್ದಾರೆ ಹೋಟೆಲ್ ಅವರು. 5 ಬಾಕ್ಸ್ ಹೋಗುವಂತಹ ಟೊಮೊಟೊ ಈಗ ಕೇವಲ 1 ಅಥವಾ 2 ಬಾಕ್ಸ್ ಹೋಟೆಲ್ಗಳಿಗೆ ಹೋಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಕಳೆದ ವಾರ ಅಷ್ಟೇ ಏನು ಒಂದು ಕೊತ್ತಂಬರಿ ಕಟ್ಟಿನ ದರ ಏನಿತ್ತು 25ರಿಂದ 30 ರೂಪಾಯಿಗೆ ಮಾರಾಟ ಆಗ್ತಾ ಇತ್ತು. ಇವಾಗ ಮಾರಾಟ ಆಗ್ತಾ ಇರುವಂಥದ್ದು ಕೇವಲ 5ರಿಂದ 10 ರೂಪಾಯಿಗೆ. ಸೊ ಯುದ್ಧದ ಪರಿಣಾಮವಾಗಿ ಎಲ್ಲವೂ ಕೂಡ ಇಳಿಕೆ ಆಗ್ತಾ ಇದೆ. ಅತಿ ಮುಖ್ಯವಾಗಿ ಏನು ಕಳೆದ 2 ತಿಂಗಳ ಹಿಂದೆ 800 ರೂಪಾಯಿ ಹಾಗೆ ಕಳೆದ ವಾರ 100-150 ರೂಪಾಯಿ ಇದ್ದಂತಹ ನುಗ್ಗೆಕಾಯಿ ಬೆಲೆಯೂ ಕೂಡ ಇವಾಗ ಏಕಾಏಕಿ ಇಳಿಕೆ ಆಗಿರುವಂಥದ್ದು. ಕೇವಲ 60 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಇದ್ರ ಜೊತೆಗೆ ಬಟಾಣಿ ಆಗಿರಬಹುದು, ಕ್ಯಾರೆಟ್ ಆಗಿರಬಹುದು, ಬೀನ್ಸ್ ಆಗಿರ್ಬೋದು, ಎಲ್ಲ ದರವೂ ಕೂಡ ಇಳಿಕೆ ಆಗಿರುವಂಥದ್ದು. ಹೀಗಾಗಿ ಒಂದು ಕಡೆ ರೈತರಿಗೆ, ಮತ್ತೊಂದು ಕಡೆಯಲ್ಲಿ ವ್ಯಾಪಾರಸ್ಥರಿಗೂ ಕೂಡ ಎಲ್ಲೋ ಒಂದು ಕಡೆ ನಿಧಾನವಾಗಿ ಯುದ್ಧದ ಎಫೆಕ್ಟ್ ತಗಲುತ್ತಾ ಇದೆ. ನನ್ನ ಜೊತೆ ಒಬ್ರು ವ್ಯಾಪಾರಿ ಇದ್ದಾರೆ, ಅವ್ರನ್ನ ನಾನು ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಒಂದು ಕಡೆ ಹೋಟೆಲ್ಗಳಿಗೆ ಜಾಸ್ತಿ ತರಕಾರಿಗಳು ಹೋಗ್ತಾ ಇಲ್ಲ, ಹೀಗಾಗಿ ತರಕಾರಿ ರೇಟ್ ಕಡಿಮೆ ಆಗಿದೆ. ಎಷ್ಟಾಗಿದೆ ಸರ್ ತರಕಾರಿ? ತುಂಬ ಕಮ್ಮಿ ಆಗಿದೆ ಮೇಡಮ್. ಕಮ್ಮಿ ಆಗೋಕ್ಕೆ ಮೂಲ ಕಾರಣನೇ ಯುದ್ಧದ್ದು. ಹೋಟ್ಲುಗಳೇ ರಜಾ ಆಗ್ಬಿಟ್ಟವೆ, ಯಾರು ಹೋಟ್ಲುಗಳು ಗ್ರಾಹಕರೇ ಬರ್ತಾ ಇಲ್ಲ ನಮಗೆ. ಹಂಗಾಗಿ ತರಕಾರಿ ತುಂಬ ಕಮ್ಮಿ ಆಗಿದೆ. ಎಷ್ಟೆಷ್ಟಾಗಿದೆ ಸರ್? 1 ಕೆಜಿಗೆ 20 ರೂಪಾಯಿ ಕಮ್ಮಿ ಆಗೈತೆ ಮೇಡಮ್. ಕ್ಯಾರೆಟ್ ಬಂದು 30-40 ರೂಪಾಯಿ, ಬೀನ್ಸ್ ಬಂದು 30-40 ರೂಪಾಯಿ, ಬದನೆಕಾಯಿ ಬಂದು 40 ರೂಪಾಯಿ. ಓವರಾಲು ತರಕಾರಿಗಳೇನಿದೆ ಎಲ್ಲ ಬೆಲೆನೂ ಕಮ್ಮಿ ಆಗಿದೆ. ಏನಾದ್ರು ಯುದ್ಧ ಹಿಂಗೆ ಮುಂದುವರಿತು, ಹೋಟೆಲ್ಗಳು ಕ್ಲೋಸ್ ಆಯ್ತು ಅಂದ್ರೆ ಇನ್ನಷ್ಟು ಹೊಡೆತ ಬೀಳುತ್ತಾ? ನಮಗಂತೂ ತುಂಬ ಹೊಡೆತ ಬೀಳುತ್ತೆ. ವ್ಯಾಪಾರಗಳೇ ನಡೀತಾ ಇಲ್ಲ. ಹೋಟ್ಲಿಗೆ ಮೇಯ್ನು ಬಂದ ಹೋಟ್ಲವರೆಲ್ಲ 5 ಕೆಜಿ 10 ಕೆಜಿ ಹಿಂಗೆ ತಗೊಳ್ಳೋರು ಬಂದು, ಈ ಹೋಟ್ಲುಗಳೇ ಇಲ್ವಲ್ಲ, ಹಂಗಾಗಿ ನಮಗೆ ವ್ಯಾಪಾರಗಳೇ ನಡೀತಾ ಇಲ್ಲ. ಯುದ್ಧದ ಎಫೆಕ್ಟ್ ನಿಮಗೂ ತಗಲುತ್ತಾ ಇದೆ? ತುಂಬ ತಗಲಿದೆ ಮೇಡಮ್. ಓಕೆ.
ಇದಿಷ್ಟು ವ್ಯಾಪಾರಿಗಳು ಹೇಳುವಂಥದ್ದು. ಹಾಗೆ ನೀವು ಗಮನಿಸ್ತಾ ಇರ್ಬೋದು, ಸಾಮಾನ್ಯವಾಗಿ ತರಕಾರಿಯಲ್ಲಿ ಒಂದು ರೀತಿಯಲ್ಲಿ ಕಾಸ್ಟ್ಲಿ ಅಂತ ಹೇಳಿದ್ರೆ ಅದು ಬೀನ್ಸು, ಕ್ಯಾರೆಟ್, ಇವುಗಳ ದರವೇ ಇವಾಗ 40 ರೂಪಾಯಿ, 50 ರೂಪಾಯಿ, 60 ರೂಪಾಯಿ ಈ ರೀತಿ ಆಗಿದೆ. ಜೊತೆಗೆ ಏನು ಕೋಲಾರ ಆಗಿರಬಹುದು, ಇನ್ನಿತರ ಕಡೆಯಲ್ಲಿ ಹೂಕೋಸ್ ಕೇವಲ 2 ರೂಪಾಯಿಗೆ ಅಲ್ಲಿ ರೈತರು ಮಾರಾಟವನ್ನ ಮಾಡ್ತಾ ಇರುವಂಥದ್ದು. ಇಷ್ಟರ ಮಟ್ಟಿಗೆ ತರಕಾರಿ ದರ ಇಳಿಕೆ ಆಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಮದುವೆ ಮನೆ ಆಗಿರಬಹುದು ಅಥವಾ ಇನ್ನಿತರ ಫಂಕ್ಷನ್ಗಳಲ್ಲೂ ಕೂಡ ಏನು ತರಕಾರಿಯನ್ನು ಕಡಿಮೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹೀಗಾಗಿ ಈ ಎಲ್ಲ ತರಕಾರಿ ದರವೂ ಕೂಡ ಇಳಿಕೆ ಆಗಿರುವಂಥದ್ದು. ಒಂದು ವೇಳೆ ಏನಾದರೂ ಯುದ್ಧ ಇದೇ ರೀತಿಯಲ್ಲಿ ಮುಂದುವರಿತು ಅಂತ ಹೇಳಿದ್ರೆ ಮತ್ತಷ್ಟು ತರಕಾರಿ ದರ ಇಳಿಕೆ ಆಗುವಂತಹ ಸಾಧ್ಯತೆ ಇದೆ. ಆದರೆ ಅಡಿಗೆ ಎಣ್ಣೆ ಏನಿದೆ ಅದರ ದರ ಸತತವಾಗಿ ಏರಿಕೆ ಆಗ್ತಾ ಇದೆ. ಕಳೆದ ವಾರಕ್ಕೂ ಈ ವಾರಕ್ಕೂ ಹೋಲಿಸಿದ್ರೆ ಸರಿಸುಮಾರು 20 ರಿಂದ 30 ರೂಪಾಯಿ ಅಡುಗೆ ಎಣ್ಣೆಯಲ್ಲಿ ಏರಿಕೆ ಆಗಿರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಭಾರತ ಏನಿದೆ 60 ರಿಂದ 70% ಅಡಿಗೆ ತೈಲ ಆಗಿರಬಹುದು ಅಥವಾ ಇನ್ನಿತರ ತೈಲ ಆಗಿರಬಹುದು, ಇದನ್ನ ಬೇರೆ ದೇಶದ ಮೇಲೆ ಅದು ಡಿಪೆಂಡ್ ಆಗಿರುವಂಥದ್ದು. ಹೀಗಾಗಿ ಸರಿಯಾದ ಪ್ರಮಾಣದಲ್ಲಿ ನಮ್ಮ ದೇಶಕ್ಕೆ ಎಣ್ಣೆ ಆಗಿರ್ಬೋದು, ಅಡುಗೆ ಎಣ್ಣೆ ಆಗಿರ್ಬೋದು, ತೈಲಗಳಾಗಿರ್ಬೋದು, ಇದ್ಯಾವುದು ಕೂಡ ಆಮದು ಆಗ್ತಾ ಇಲ್ಲ. ಸೊ ಹೀಗಾಗಿ ಅಡುಗೆ ಎಣ್ಣೆಯಲ್ಲಿ ಸತತವಾಗಿ ಏರಿಕೆ ಆಗ್ತಾ ಇದೆ. ಜೊತೆಗೆ ಮುಂದಿನ ವಾರದಷ್ಟೊತ್ತಿಗೆ 1 ಲೀಟರ್ ಅಡಿಗೆ ಎಣ್ಣೆ ಏನಿದೆ ಸರಿಸುಮಾರು 60 ರಿಂದ 70 ರೂಪಾಯಿವರೆಗೂ ಕೂಡ ಏರಿಕೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ವ್ಯಾಪಾರಿಗಳು ಕೂಡ ಹೇಳ್ತಾ ಇರುವಂಥದ್ದು. ಕಾದ್ ನೋಡಬೇಕಾಗಿದೆ ಸಂಪತ್ತು, ಯಾವ ರೀತಿಯಲ್ಲಿ ಏನಾದರೂ ಇದೇ ರೀತಿಯಲ್ಲಿ ಮುಂದುವರಿತು ಅಂತ ಹೇಳಿದ್ರೆ ಮತ್ತಷ್ಟು ಅಡಿಗೆ ಎಣ್ಣೆಯಲ್ಲಿ ದರ ಏರಿಕೆ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಥ್ಯಾಂಕ್ ಯು ಸುಷ್ಮಿತಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.